ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಒಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಸೊ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದ್ರೆ ನಮ್ಮ ಗದಗ ಹತ್ತಿರ ಇರೋ ವೆಂಕಟಾಪುರ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಅಲ್ಲಿ ಲಕ್ಷ್ಮೀ ವೆಂಕಟರಮಣ ಹಾಗೂ ಪದ್ಮಾವತಿ ದೇವಸ್ಥಾನ ಐತ್ರಿ. ಭಾಳ ಹಳೆಯ ದೇವಸ್ಥಾನ. ಅದಕ್ಕೆ ನಮ್ಮಲ್ಲಿ ಉತ್ತರ ಕರ್ನಾಟಕದ ತಿರುಪತಿನ ಅಂತಾರೆ ರೀ ಗುಡಿಗೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಈಗ ನಾನಿಲ್ಲಿ ಶಿವಾನಂದ ಮಠದ ಕಡೆ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಹಿಂದ್ಗಡೆ ಶಿವಾನಂದ ಮಠ ಕಾಣ್ತಾ ಇದೆ ನಂದು. ಶಿವಾನಂದ ಮಠದ ಕಡೆ ಈಗ ನಾನು ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲೇ ನಾನು ಬೈಕ್ ಹಚ್ಚಿದ್ದೀರಿ. ಸೊ ಇಲ್ಲಿಂದ ಅಡ್ಡಾಡ್ಕೊತ ಹೋಗ್ಬೇಕ್ರಿ. ವಿಶೇಷ ಅಂದ್ರೆ ಅಡ್ಡಾಡ್ಕೊತ ಹೋಗ್ತಾ ಇದ್ದೀನಿ. ಸೊ ಅಡ್ಡಾಡ್ಕೊತ 22 ಕಿಲೋಮೀಟ್ರ್ ಆಗುತ್ತೆ. ಸೊ ಅಡ್ಡಾಡ್ಕೊತ ಹೋಗ್ಬೇಕಂತ ಐತ್ರಿ. ಸೊ ಗೂಗಲ್ ಮ್ಯಾಪ್ಸ್ ನೋಡಿದ್ರೆ 32 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ಅಡ್ಡಾಡ್ಕೊತ ಹೋಗ್ತಾ ಇದ್ದೀವಿ ಆ ಕಡೆ. ಸೊ ನಾನು ಒಮ್ಮೆ ಹೋಗಿಲ್ಲ ಆ ಕಡೆ. ಸೊ ನನ್ನ ಜೊತೆಗೆ ಆಲ್ಮೋಸ್ಟ್ 100-200 ಜನ ಅದಾರ ರೀ. ಸೊ ಎಲ್ಲರ ಜೊತೆಗೆ ಸೇರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ನೋಡ್ತಾ ಇರಿ. ಸೊ ಗುಡಿ ಬಗ್ಗೆ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಮತ್ತು ನನ್ನ ಪ್ರಯಾಣ ಹೆಂಗಿತ್ತು ಅದು ಕೂಡ ನಿಮಗೆಲ್ಲ ಈ ವಿಡಿಯೋದಾಗ ಚೆಂದಾಗ ತಿಳಿಸ್ಕೊಡ್ತೀನಿ ರೀ. ಸ್ಟೇ ಟ್ಯೂನ್. ನೋಡ್ರಿ, 6:30ಗೆ ಬಿಡಬೇಕಾಗಿತ್ತು, ಲೇಟ್ ಆಯಿತು. 7:00ಗೆ ನಮ್ಮ ಪ್ರಯಾಣವನ್ನು ನಾವು ಅಡ್ಡಾಡ್ಕೊಂತ ಸ್ಟಾರ್ಟ್ ಮಾಡಿದ್ದೀವಿ ರೀ. ಸೊ ರೂಟ್ ಹೆಂಗೆ ಹೋಗ್ಬೇಕು ಅನ್ನೋದು ಮೊದಲಾಗ ಗೊತ್ತಿತ್ತು. ಮೊದಲು ಗದಗ್ಲಿಂತ್ರ ನಾವು ಕಳಸಾಪುರ ಊರಿಗೆ ಹೋದ್ವಿ ರೀ. ಇದು ಕಳಸಾಪುರ ಒಳಗೆ ಎಂಟ್ರಿ ತೊಗೊಂಡಿದ್ದೀವಿ. ಹಿಂಗೆ ಈ ರೀತಿ ಅಡ್ಡಾಡ್ಕೊಂತ ಮತ್ತು ಮುಂದೆ ಹೋಗ್ತೀವಿ. ಮುಂದೆ ಅದು ಯಾವುದೋ ಊರು ಬರ್ತೈತೆ ಅನ್ನೋದು ನನಗೆ ಅಷ್ಟು ಕನ್ಫರ್ಮೇಷನ್ ಇಲ್ಲ. ಬೆಳದಡಿ ಊರೇನ್ರಿ. ಮತ್ತು ಅಲ್ಲಿಂತ್ರ ಮತ್ತು ಅಡ್ಡಾಡ್ಕೊಂತ ಸೀದಾ ವೆಂಕಟಾಪುರ ರೂಟಿಗೆ ಹೋಗ್ಬೇಕಿತ್ತು ರೀ ನಾವು. ಸೊ ಇದು ಶಾರ್ಟ್ ರೂಟ್ ಅಂತ ಇದೇ ರೂಟ್ ತೊಗೊಂಡಿದ್ವಿ. ಇಲ್ಲಿಂತ್ರನ ಅಡ್ಡಾಡ್ಕೊಂತ ಹೊಂಟಿದ್ವಿ ರೀ. ಸೊ ಇಲ್ಲಿ ನೀವು ನೋಡ್ಬೋದು, ಅಡ್ಡಾಡ್ಕೊಂಡು ಮುಂದೆ ಒಂದು ಸೆಲ್ಫಿ ವಿಡಿಯೋ ಕೂಡ ನಾನು ಇಲ್ಲಿ ಮಾಡಿದ್ದೀನಿ. ಸೊ ಮತ್ತು ದಾರಿಯಲ್ಲಿ ನಾಗಾವಿ ಅಂತ ಊರದಲ್ಲಿ ಮಠದಾಗ ನಮ್ಗೆ ನಾಷ್ಟದ ವ್ಯವಸ್ಥೆ ಮಾಡಿದ್ರಿ. 7:30 ಅಲ್ಲಿಂದ ನಾವು ಬಿಟ್ಟಿದ್ವಿ. ಅರೌಂಡ್ 10 ಗಂಟೆ ಸುಮಾರು ನಾವು ಇಲ್ಲಿ ಮುಟ್ಟಿದ್ವಿ. 10:10 ಸುಮಾರು. ಇಲ್ಲಿ ನನ್ನ ಗೊತ್ತಿದ್ದ ಪ್ರಕಾರ ಸಾವ್ಜಿ ಸಂಘದವರು ಇಲ್ಲ ಸಾವ್ಜಿ ಜನ ಎಲ್ಲರೂ ಸೇರಿ ನಮಗಂತ ಎಲ್ಲ ಉಪ್ಪಿಟ್ಟು ಮಾಡಿಸಿದ್ರು, ಅಲ್ಲಿ ಶಿರಾ ಮಾಡಿಸಿದ್ರು, ಮೈಸೂರು ಪಾಕು, ಆಲೂ ಚಿಪ್ಸು, ಚಾಕ್ಲೇಟು, ಕುಡಿಲಿಕ್ಕೆ ನೀರು ಎಲ್ಲ ವ್ಯವಸ್ಥೆ ಮಾಡಿದ್ರಿ. ಎಲ್ಲ ಭಕ್ತಾದಿಗಳು ಯಾರು ಅಡ್ಡಾಡ್ಕೊತ ಹೋಗ್ತಾಯಿದ್ರು ವೆಂಕಟಾಪುರಕ್ಕೆ ದರ್ಶನ ಮಾಡಲಿಕ್ಕೆ, ಅವ್ರಿಗೆಲ್ಲರದು ನಾಷ್ಟ ವ್ಯವಸ್ಥೆ ಭಾಳ ಅದ್ಭುತ ರೀತಿಯಾಗಿ ಮಾಡಿದ್ರಿ. ಸೊ ಇಲ್ಲೆಲ್ಲ ನಾಷ್ಟ ಮಾಡಿಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ವಿ. ಹೋಗೋ ಮುಂದೆ ಭಾಳ ಮಳೆ ಇತ್ತು ರೀ. ಜಿಟಿ ಮರಿ ಬರೋ ಒಂದಿತ್ತು. ಅದ್ರಾಗ ಛತ್ರಿ ಹಿಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ನೀವು ನೋಡ್ಬೋದು. ಈಗ ಇದು ಊರು ಯಾವ್ದು ದಾಟ ಕುಂತೀವಂತ ನನಗೆ ಲಕ್ಷ್ಯ ಆಗಲಿಲ್ಲ ರೀ. ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿಂದ ಮತ್ತು ರೂಟ್ ತೊಗೊಂಡು ಇಲ್ಲಿಂದ ಅಡ್ಡಾಡ್ಕೊಂತ ನಾವು ಡೈರೆಕ್ಟ್ ಮತ್ತು ಹೈವೇ ಟಚ್ ಆದ್ವಿ. ಹೈವೇಲಿಂದ ಮತ್ತು ಸ್ಟೇಟ್ ವಿಮಲ್ ರೆಸಾರ್ಟ್ ಮುಂದಿಂತ ಅಡ್ಡಾಡ್ಕೊತ ಹೋದ್ವಿ. ವೆಂಕಟಾಪುರ ಬಂತ್ರಿ. ಸೊ ಇಲ್ಲಿ ನೋಡ್ಬೋದು, ನಡ್ಬರ್ಕ್ ನಾವು ದಣ್ಕೊಂಡು ಬಿಟ್ಟಿದ್ವಿ. ಸ್ವಲ್ಪ ರೆಸ್ಟ್ ಮಾಡಿದ್ವಿ, 10 ನಿಮಿಷ ರೆಸ್ಟ್ ಮಾಡಿದ್ವಿ. ಮತ್ತು ಅಲ್ಲಿಂದ ಮತ್ತು ಮುಂದೆ ಅಡ್ಡಾಡ್ಕೊಂತ ಮತ್ತು ಸೀದಾ ಹೋದ್ವಿ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣತ್ತೈತಲ್ಲ, ಇಲ್ಲೇ ಒಂದು ಕ್ರಾಸ್ ಬರ್ತೈತೆ ರೀ. ಇಲ್ಲಿ ಕ್ರಾಸ್ನ ಸ್ವಲ್ಪ ಚಾಗಿ ಕುಡ್ಕೊಂಡು ಈ ರೀತಿ ಇಲ್ಲಿ ಒಳಗೆ ಹೋಗಿಬಿಟ್ರೆ ಅಲ್ಲಿ ಕಾಣತ್ತೈತೆ ನೋಡ್ರಿ, ಅಲ್ಲಿ ಗುಡಿ ಐತಲ್ಲ ಒಂದು, ಅಲ್ಲಿಂದ ಮತ್ತು 3 ಕಿಲೋಮೀಟ್ರ್ ಹೋಗಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲಿಂದ ಈಗಿನ ದಾರಿಗೆ ಏನು ಹೊಂಟಿವಿ ನೋಡ್ರಿ. ಇಲ್ಲಿಂದ ವೆಂಕಟಾಪುರ ಮತ್ತು 3 ಕಿಲೋಮೀಟ್ರ್ ಐತಿ. ಸ್ಟೇಟ್ ಹೋಗಿಬಿಡ್ಬೇಕು. ಸೊ ಈಗ ನಾವು ಏನು ಗುಡಿಗೆ ಹೋಗ್ತಾ ಇದ್ದೀವಿ ನೋಡ್ರಿ, ವೆಂಕಟಾಪುರ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಗುಡಿ ನೋಡ್ರಿ ಉತ್ತರ ಕರ್ನಾಟಕದ ತಿರುಪತಿ ಅಂತಾನೆ ಪ್ರಸಿದ್ಧ ಐತ್ರಿ ಇದು ಗುಡಿ. ಮತ್ತು ಇದು ವೆಂಕಟಾಪುರದಾಗ ಲಕ್ಷ್ಮೀ ವೆಂಕಟರಮಣದ ದೇವಸ್ಥಾನ ಏನಿದೆ ನೋಡ್ರಿ, ಇದು ಗದಗ ಸಿಟಿಲಿಂದ 22 ಕಿಲೋಮೀಟ್ರ್ ದೂರ ಇರೋ ವೆಂಕಟಾಪುರ ಹಳ್ಳಿಯಾಗ ಐತ್ರಿ ಈ ಗುಡಿ. ಈಗ ನೋಡ್ರಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಾವು ಗುಡಿ. ಇಲ್ಲಿ ನೋಡ್ಬೋದು ನೀವು ಈ ರೀತಿ ಇದು ಗುಡಿ ಕಾಣತ್ರಿ. ಈಗ ಈ ಗುಡಿದು ಇತಿಹಾಸದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಸೊರಟೂರು ವೆಂಕಪ್ಪ ದೇಸಾಯಿ ಅನ್ನೋ ಒಂದು ವ್ಯಕ್ತಿ ಇದ್ರಿ. ಅವರು ತಿರುಪತಿ ವೆಂಕಟರಮಣದ ಪರಮ ಭಕ್ತ ಆಗಿದ್ರಿ. ಪ್ರತಿ ವರ್ಷ ಅಲ್ಲಿ ದರ್ಶನಕ್ಕೆ ಮಾಡಕ್ಕೆ ಹೋಗ್ತಾ ಇದ್ರು. ವಯಸ್ಸಾಗ್ತಾ ಅವ್ರ ಮೈ ಜೊತೆ ಕೊಡಲಿಲ್ಲ. ಅದ್ರ ಸಂಬಂಧ ಅವರು ಅಲ್ಲಿ ದರ್ಶನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಈ ಗುಡಿ ಏನು ಕಟ್ಟಿದಾರೆ ನೋಡ್ರಿ, ಅವ್ರ ಹಿತ್ತಲ ಜಾಗ ರೀ ಇದು. ಸೊ ಏನಪ್ಪ ಕಥೆ ಪ್ರಕಾರ ಏನೈತಪ್ಪ ಅಂದ್ರೆ, ಅವ್ರದ್ದು ಇದು ಏನು ಹಿತ್ಲ ಇತ್ತು ನೋಡ್ರಿ, ಆ ಹಿತ್ಲದಿಂದ ಕಸದ ತಿಪ್ಪಿತ್ತು. ಅಲ್ಲಿ ಒಂದು ಮಣ್ಣಿನ ಪುಟ್ರಿ ಇತ್ತು. ಆ ಪುಟ್ರ್ಯಾಗ ಬಂದು ಆಕಳ ದಿನ ಹಾಲು ಕರಿತಾ ಇತ್ತು, ದುಗ್ಧದ ಅಭಿಷೇಕ ಮಾಡ್ತಾ ಇತ್ತಂತ. ಮತ್ತು ಒಂದಿನ ದೇಸಾಯಿಯವ್ರು ಮಲ್ಕೊಂಡಾಗ ಅವ್ರ ಕನಸಿನಾಗ ಸ್ವತಃ ವೆಂಕಟರಮಣವ್ರ ಬಂದರು. ನಾನು ಇಲ್ಲೇ ನಿಮ್ಮ ಹಿತ್ತಿನ ಹಿಂದೆ ಕಸದ ತಿಪ್ಪಿ ಏನೈತೆ ನೋಡ್ರಿ, ಅಲ್ಲೇ ಸ್ವತಃ ನಾನು ಉದ್ಭವ ಆಗಿದ್ದೀನಿ, ಅದನ್ನು ತೆಗೀರಿ ಮ್ಯಾಲಿಂತ್ರ, ಮತ್ತು ನನಗಂತ ಒಂದು ಗುಡಿ ಕಟ್ಟಿಸ್ರಿ, ಇಲ್ಲಿ ಡೈಲಿ ನಂದು ಪೂಜೆ ಮಾಡಿರಿ ಅಂತ ಹೇಳ್ತಂತ. ಮತ್ತು ಅಲ್ಲಿ ಹೋಗಿ ಬೆಳಿಗ್ಗೆ ಅದನ್ನು ಕಸದ ತಿಪ್ಪಿ ತೆಗೆದು ನೋಡಿದ್ರೆ ಅಲ್ಲಿ ಒಂದು ಕಲ್ಲಿತ್ತು. ಕಲ್ಲಿಂದ ಮೇಲೆ
ವೆಂಕಟರಮಣದ್ದು ಛಾಯಾಚಿತ್ರ ಇತ್ತಂತ್ರಿ. ಮತ್ತು ಅದನ್ನೆಲ್ಲ ಸ್ವಚ್ಛ ಮಾಡಿ ಅದ ಜಗದಾಗ ಇವತ್ತಿದ್ದು ಗುಡಿ ಕಟ್ಟಿಸ್ಲಾಗೈತ್ರಿ. ಮತ್ತು ಈ ಗುಡಿ ನೋಡ್ರಿ ಇವತ್ತು ಬಹಳ ವಿಶಾಲ ಆಗಿ ಬೆಳೆದು ನಿಂತಿದೆ. ಸೊ ಶ್ರೀ ಬ್ರಹ್ಮಾನಂದ ಮಹಾರಾಜ ಜಿ ಅವರು ಈ ದೇವಸ್ಥಾನದ ಉತ್ಥಾನಕ್ಕಾಗಿ ಬಹಳ ಜಾಸ್ತಿ ಶ್ರಮ ಪಟ್ಟಿದ್ದಾರೆ, ಕಾರ್ಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಗುಡಿದು ವಿಶೇಷತೆ ಏನಪ್ಪ ಅಂದ್ರೆ ಲಕ್ಷ್ಮೀ, ವೆಂಕಟರಮಣ ಹಾಗೂ ಪದ್ಮಾವತಿ ಮೂರು ಒಂದೇ ಕಲ್ಲಿನ ಮೇಲೆ ಸ್ವಯಂ ಉದ್ಭವ ಆಗಿದ್ದಂತಹ ವಿಗ್ರಹಗಳು ದೇವರು ಅದಾವ್ರಿ. ಅದು ಈ ಗುಡಿದು ವಿಶೇಷತೆ ಅಂತಲೇ ಹೇಳ್ಬೋದು. ನೀವು ಏನಾದರೂ ಈ ಗುಡಿಗೆ ಹುಬ್ಳಿಲಿಂದ ಬರೋಂತೀರಂದ್ರೆ ಇದು ನಿಮ್ಗೆ ವೆಂಕಟಾಪುರ 70 ಕಿಲೋಮೀಟ್ರ್ ಆಗ್ತೈತೆ ರೀ. ಶಿರಹಟ್ಟಿಲಿಂದ 8 ಕಿಲೋಮೀಟ್ರ್ ಆಗ್ತೈತಿ. ಮತ್ತು ಇಲ್ಲಿ ಬರೋಕ್ಕೆ ನಿಮ್ಗೆ ಬಸ್ ಫೆಸಿಲಿಟೀಸ್ ಕೂಡ ಅದಾವೆ. ಬಸ್ಸಿಗೆ ನೀವು ಬಂದು ಇಲ್ಲಿ ದೇವಸ್ಥಾನದ್ದು ದರ್ಶನ ಪಡ್ಕೊಂಡು ಆಶೀರ್ವಾದ ತೊಗೋಬೋದು ರೀ. ಸೊ ಈ ಗುಡಿಗೆ ನೀವು ಬರೋ ಅಂತಂದರೆ ಟೈಮಿಂಗ್ ನೋಡಿರಿ, ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮಟ್ಟ, ಸಾಯಂಕಾಲ 4 ಗಂಟೆಯಿಂದ 8 ಗಂಟೆ ಮಟ್ಟ ಇಲ್ಲೇ ನೀವು ದರ್ಶನ ಪಡ್ಕೋಬೋದು ರೀ. ಮತ್ತು ಇಲ್ಲೇ ಬಂದು ಭಕ್ತಾದಿಗಳಿಗೆ ದಿನ ಇಲ್ಲೇ ಪ್ರಸಾದಿ ಕೂಡ ಇರ್ತೈತೆ ರೀ. ಸೊ ಪ್ರಸಾದ ಯಾವಾಗಲಿಂತ ನೋಡಿರಿ 1:15 ಮಧ್ಯಾಹ್ನ 2:30 ಗಂಟೆ ಮಟ್ಟ ಪ್ರಸಾದ ಕೂಡ ಇಲ್ಲಿ ಕೊಡ್ತಾರೆ ರೀ. ಸೊ ಪ್ರಸಾದ ಕೂಡ ನೀವು ಸೇವಿಸ್ಬೋದು ನೋಡ್ರಿ. ಅವತ್ತು ನಾವು ಹೋದಾಗ ಕೂಡ ಬಹಳಷ್ಟು ಭಕ್ತಾದಿಗಳು ಬಂದಿದ್ರಿ. ಬಹಳ ಗದ್ದಲ ಇತ್ತು ಅವತ್ತು. ನಾವು ಗುರು ಪೂರ್ಣಿಮಾ ದಿನ ಅಲ್ಲಿ ಹೋಗಿದ್ರಿ. ಸೊ ಈ ಗುಡಿ ಹತ್ರನ ಕಲ್ಯಾಣ ಮಂಟಪ ಕೂಡ ಅದಾವ್ರಿ. ನೀವೇನಾರ ಮ್ಯಾರೇಜ್ ಫಂಕ್ಷನ್ ಮಾಡ್ಕೊಳೋದಿದ್ರೆ ಅದನ್ನು ಕೂಡ ಇಲ್ಲಿ ಮಾಡ್ಕೋಬೋದು. ಈ ಗುಡಿ ಹತ್ರನ ಧ್ಯಾನ ಮಂದಿರ ಕೂಡ ಐತ್ರಿ. ಅಲ್ಲಿ ನೀವೇನಾದ್ರೂ ಧ್ಯಾನ ಮಾಡೋದಿದ್ರೆ ಅಲ್ಲಿ ಕುಂತ್ಕೊಂಡು ಧ್ಯಾನ ಕೂಡ ಮಾಡ್ಬೋದು ರೀ. ಸೊ ಇಲ್ಲಿ ನೋಡ್ರಿ, ಈಗ ನಾವೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಜನ ನಿಂತಾರೆ ನೋಡ್ರಿ, ಅದು ಪ್ರಸಾದ ವಿತರಣೆ ಆಗೋ ಹಾಲ್ ರೀ. ಅವತ್ತು ನಾವು ಹೋದಾಗ ಅನ್ನ, ಸಾಂಬಾರು, ಬುಂದೇವು, ಹೋಳಿಗೆ ಮಾಡಿದ್ರಿ, ಬದ್ನಿಕಾಯಿ ಪಲ್ಯ ಮಾಡಿದ್ರು. ಬಹಳ ರುಚಿ ಐತ್ರಿ. ನೀವು ಕೂಡ ಬಂದು ಇಲ್ಲೇ ಪ್ರಸಾದ ತೊಗೋಬೋದು ರೀ. ಈಗ ನಾನು ಫೈನಲಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಮತ್ತೆ ಹಳ್ಳಿ ಶಿವಾನಂದ ಮಠದಲ್ಲಿ ಬಂದಿದ್ದೀನಿ ರೀ. ಬರೋ ಮುಂದೆ ಅಡ್ಡಾಡ್ಕೊತ ಬಂದಿಲ್ಲ, ಬರೋ ಮುಂದೆ ಕಾರ್ ಗಾಡಿಯಾಗ ಬಂದ್ವಿ ರೀ. ಇಲ್ಲಿ ಮಠ ನಮ್ಗೆ ಬಂದು ಡ್ರಾಪ್ ಮಾಡಿದ್ರು. ಸೊ ಇಲ್ಲಿ ನಂತರ ನಾನು ಬೈಕ್ ತೊಗೊಂಡು ಮನೆಗೆ ಹೋಗ್ತೀನಿ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ ರೀ. ಸಿಗೋಣ ಒಂದು ಹೊಸ ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಇಲ್ಲದೆ ಆ್ಯಂಡ್ ಟೇಕ್ ಕೇರ್. ಧನ್ಯವಾದಗಳು.